ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ರಾಗಿ ಕಿಲ್ಸವನ್ನು ಯಾವ ರೀತಿಯಾಗಿ ತುಂಬ ಸಾಫ್ಟಾಗಿ ಹಾಗೂ ಟೇಸ್ಟಿ ಮತ್ತು ಹೆಲ್ದಿಯಾಗಿ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಮೊದಲೇದಾಗಿ ನಾನು ಒಂದು ರಾತ್ರಿ ನೆನೆಸಿ ಒಂದು ಲೋಟದಷ್ಟು ಅಂದರೆ ಒಂದು ಪಾವ್ನಷ್ಟು ರಾಗಿನ ತಗೊಂಡಿದ್ದೀನಿ. ರಾತ್ರಿ ಇಡೀ ಈ ಒಂದು ರಾಗಿನ ಚೆನ್ನಾಗಿ ನೆನೆಸಿದ್ದೀನಿ. ಈ ಒಂದು ರಾಗಿ ಚೆನ್ನಾಗಿ ನೆಂದಿದೆ. ಈಗ ಒಂದು ನೈಟ್ ನೆಂದಿರುವಂಥದ್ದು. ತದನಂತರ ಈ ಒಂದು ರಾಗಿನ ಚೆನ್ನಾಗಿ ಮಿಕ್ಸಿಲಿ ಬ್ಲೈಂಡ್ ಮಾಡ್ಕೋಬೇಕು. ಮಿಕ್ಸಿಲಿ ರುಬ್ಬಿದ ನಂತರ ಈ ರೀತಿಯಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ನಾವು ಸೋಸ್ಕೋಬೇಕು. ಚೆನ್ನಾಗಿ ಸೋಸಿದಾಗ ಅದರಿಂದ ಬಂದಂಥ ಒಂದು ಹಾಲನ್ನು ತಗೊಂಡು ನಾವು ರಾಗಿ ಕಿಲ್ಸವನ್ನು ಮಾಡಬೇಕು. ನೋಡ್ತಾ ಇದ್ದೀರಾ, ಈ ಒಂದು ರಾಗಿ ಹಾಲನ್ನು ಸಪ್ರೇಟಾಗಿ ತಗೊಂಡಿದ್ದೀನಿ. ಇದರಿಂದಂತ ಬಂದಂಥ ಹಾಲನ್ನು ತಿಳಿ ನೀರನ್ನು ಬಸ್ದು ಅದರಲ್ಲಿ ಗಟ್ಟಿಯಾಗಿ ಬರುತ್ತಲ್ಲ ಅದರ ಒಂದು ಆ ಪ್ರಮಾಣವನ್ನು ನಾವು ತಗೋಬೇಕು. ತಿಳಿ ನೀರನ್ನು ಬಸಿಯೋದ್ರಿಂದ ರಾಗಿ ಕಿಲ್ಸ ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಹಾಲು ರೆಡಿ ಇದೆ. ನಂತರ ನಾವು ಬೆಲ್ಲನ ಚೆನ್ನಾಗಿ ಕಟ್ ಮಾಡಿ ತೊಗೊಂಡಿದ್ದೀವಿ. ಸಣ್ಣದಾಗಿ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀವಿ. ಅದಕ್ಕೆ ಎಷ್ಟು ನೀರು ಬೇಕೋ, ನಾವು ಒಂದು ಪಾವಷ್ಟು ರಾಗಿ ತೊಗೊಂಡಿದ್ದೀವಿ, ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಬೆರೆಸ್ತಾ ಇದ್ದೀವಿ. ಬೆಲ್ಲ ಚೆನ್ನಾಗಿ ಕರಗಿದ ನಂತರ ನಾವು ಸ್ಟೆಪ್ ಬೈ ಸ್ಟೆಪ್ ರಾಗಿ ಹಾಲನ್ನು ಸಹ ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡ್ತಾ ಇದ್ದೀರಾ, ಬೆಲ್ಲ ಕರಗಿದೆ. ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಹಸುವಿನ ತುಪ್ಪನೂ ಸಹ ಬೆರೆಸ್ತಾ ಇದ್ದೀನಿ. ಇದೀಗ ರಾಗಿ ಹಾಲಿನಲ್ಲಿ ನೀರನ್ನು ಬಸಿದು ಅದರ ಗಟ್ಟಿ ಒಂದು ಹದವಾಗಿ ಗಟ್ಟಿಯಾಗಿರುವಂಥ ಒಂದು ರಾಗಿ ಹಾಲನ್ನು ತಗೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಗ್ಯಾಸ್ ಸ್ಟವ್ನ ಸಣ್ಣಗೆ ಮಾಡಿ ಈ ಒಂದು ರಾಗಿ ಹಾಲನ್ನ ಗಟ್ಟಿಯಾಗಿರುವಂಥ ಒಂದು ರಾಗಿ ಹಾಲನ್ನ ಬೆರೆಸ್ತಾ ಹೋಗಬೇಕು. ಗಂಟು ಆಗಬಾರ್ದು ಅಂದರೆ ನಾವು ಸೌಟನ್ನ ಅಲ್ಲಾಡಿಸ್ತಾನೆ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಹಾಗೆ ಬಿಟ್ಟರೆ ಕುದೀತಾ ಇರಬೇಕಾದ್ರೆ ಗಂಟು ಆಗಿಬಿಡುತ್ತೆ. ಹೀಗೆ ಹದವಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಗಟ್ಟಿ ಆಗ್ತಾ ಇದೆ ಅಂತ. ಅದಕ್ಕೆ ರಾಗಿ ಏನು ತಿಳಿ ನೀರನ್ನು ಬಸ್ದು ಗಟ್ಟಿಯಾಗಿರುವಂಥ ಒಂದು ಅಂಶವನ್ನೇ ಸಹ ನಾವು ತೊಗೊಂಡಿರೋದು. ನೋಡ್ತಾ ಇದ್ದೀರಾ, ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ. ಕೈ ಬಿಡ್ದಂಗೆ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಮತ್ತು ಗಂಟು ಸಹ ಆಗುತ್ತೆ. ಯಾವುದೇ ಗಂಟಿಲ್ಲದೆ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ತುಪ್ಪನೂ ಸಹ ಆ್ಯಡ್ ಮಾಡಬೇಕು. ರಾಗಿ ಕಿಲ್ಸ ರೆಡಿಯಾಗಿದೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೂ ಸಹ ಚೆನ್ನಾಗಿ ಅಳ್ಳಬೇಕು, ಬಿಡಬೇಕು. ನೋಡ್ತಾ ಇದ್ದೀರಾ, ಚೆನ್ನಾಗಿ ರಾಗಿ ಕಿಲ್ಸ ಚೆನ್ನಾಗಿದೆ. ಒಳ್ಳೆ ಘಮ ಪರಿಮಳನೂ ಸಹ ಬರ್ತಾ ಇದೆ. ತುಂಬ ಹದವಾಗಿ ರಾಗಿ ಹಾಲನ್ನು ನಾವು ತಗೋಬೇಕು. ತಿಳಿ ಬಸಿದ್ರೆ ಮಾತ್ರ ಈ ಥರ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಈಗಾಗಲೇ ಒಂದು ಪ್ಲೇಟ್ಗೆ ತುಪ್ಪನ ಹಚ್ಚಿ ಇಟ್ಟಿರುವಂಥದ್ದು. ತುಪ್ಪ ಹಚ್ಚಿಟ್ರೆ ಚೆನ್ನಾಗಿ ಹಳಿಯಾಗಿ ಚೆನ್ನಾಗಿ ಬರುತ್ತೆ. ನಾವು ಮಾಡಿರುವಂಥ ಎಲ್ಲ ಕಿಲ್ಸವನ್ನು ಸಹ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಒಂದು ಹದವಾಗಿ ಅದನ್ನು ಚೆನ್ನಾಗಿ ಪ್ಲೇಟ್ಗೆ ಸೇರಿಸ್ಬೇಕು. ಈಗ ನೋಡ್ತಾ ಇದ್ದೀರಾ, ಒಂದು 1/2 ಅವರ್ ಬಿಟ್ಟರೆ ಈ ರೀತಿಯಾಗಿ ಹದವಾಗಿ ಹಳಿಯಾಗಿ ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ನಾವು ತುಪ್ಪ ಮತ್ತು ಒಣಕೊಬ್ಬರಿ ಹಾಗೂ ಗಸಗಸೆಯನ್ನು ಸಹ ಹಾಕಬೇಕು. ಆಗ ಬಾಯಿಗೂ ಸಹ ತುಂಬ ರುಚಿ ಅನಿಸುತ್ತೆ, ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಇದ್ರ ಮೇಲೆ ಪಿಸ್ತಾ, ಗೋಡಂಬಿ, ದ್ರಾಕ್ಷಿನೂ ಸಹ ಹಾಕ್ತಾರೆ. ಬಟ್ ನಾವು ಒಣಕೊಬ್ಬರಿ, ತುಪ್ಪ ಮತ್ತು ಗಸಗಸೆಯನ್ನು ಮಾತ್ರ ಆ್ಯಡ್ ಮಾಡಿರುವಂಥದ್ದು.
ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ. ಇದನ್ನು ಹಳಿ ಹಳಿಯಾಗಿ ಕಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಇವತ್ತಿನ ರಾಗಿ ಕಿಲ್ಸ. ಈ ಒಂದು ರಾಗಿ ಕಿಲ್ಸ ಬೇಸಿಗೆ ಟೈಮಲ್ಲಿ ತುಂಬ ಮಾಡ್ತಾರೆ, ಏಕೆಂದರೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಮತ್ತು ತಂಪು ಅಂತ. ಹಳ್ಳಿಗಳಲ್ಲಿ ಸರ್ವೇಸಾಮಾನ್ಯವಾಗಿ ಈ ಕಿಲ್ಸವನ್ನು ಮಾಡ್ತಾ ಇರ್ತಾರೆ. ಸೊ ನಾನು ಇವತ್ತಿನ ಒಂದು ಟಿಫನ್ಗೆ ಇರಲಿ ಅಂತ ಕಿಲ್ಸವನ್ನು ಮಾಡಿದ್ದು. ತುಂಬ ಟೇಸ್ಟಿ ಹೆಲ್ದಿ ಕಿಲ್ಸ ರೆಡಿಯಾಗಿದೆ. ಇದೇ ರೀತಿಯಾದಂತಹ ರುಚಿಕರ ಮತ್ತು ಆರೋಗ್ಯಕರ ಸಿಹಿ ತಿಂಡಿಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಇದೇ ರೀತಿಯಾದಂತಹ ಹಲವು ವಿಡಿಯೋಗಳ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.